ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ಕಲಬುರಗಿಯಲ್ಲಿ ಒಂದು ಖತರ್ನಾಕ್ ಲೇಡಿ ಬುರ್ಕಾ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆ. ಬಟ್ಟೆ ಖರೀದಿ ನೆಪದಲ್ಲಿ ಗ್ರಾಹಕರ ಸೋಗಿನಲ್ಲಿ ಬಂದ ಕಳ್ಳರು ಬಟ್ಟೆ ಅಂಗಡಿಯಲ್ಲಿ ಕಳ್ಳತನ ಮಾಡಿದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಮಹಿಳೆಯರನ್ನು ಪೊಲೀಸರು ಬಂಧಿಸಿದ್ದಾರೆ. ಪೊಲೀಸರು ಎಷ್ಟು ಕಸರತ್ತು ಮಾಡಿದರೂ ಸಂಚಾರ ನಿಯಮ ಉಲ್ಲಂಘನೆ ಮಾಡುವವರ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಇದರಿಂದ ಅಪಘಾತ ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು, ಅದನ್ನು ತಡೆಯಲು ಕಲಬುರಗಿ ನಗರದ ಪೊಲೀಸರು ಹೊಸ ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಕಳೆದ 8 ದಿನದಿಂದ ಈ ಚಲನ್ ಜಾರಿ ಮಾಡಲಾಗಿದ್ದು, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ದಂಡ ಕಟ್ಟಿಟ್ಟ ಬುತ್ತಿ. ಕಳೆದ 8 ದಿನಗಳಲ್ಲಿ ಸಿಗ್ನಲ್ ಬ್ರೇಕ್, ತ್ರಿಬಲ್ ರೈಡಿಂಗ್, ಓವರ್ ಸ್ಪೀಡ್ ಸೇರಿದಂತೆ ಒಟ್ಟು 2500 ಪ್ರಕರಣಗಳು ದಾಖಲಾಗಿದೆ ಎಂದು ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾದ ಡಾ ಶರಣಬಸಪ್ಪ ಢಗೆ ಅವರು ತಿಳಿಸಿದ್ದಾರೆ. ಟ್ರಾಫಿಕ್ ಅಲ್ಲಿ ತಮಗೆಲ್ಲ ಗುರುತಿರುವ ಹಾಗೆ ಈಗ ನಾವು ಸುಮಾರು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಟ್ರಾಫಿಕ್ ಅಲ್ಲಿ ಈಗ ಈ ಚಲನ್ ವ್ಯವಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಈ ಚಲನ್ನಿಂದ ನಿಯರ್ಲಿ 2500 ಅಷ್ಟು ಪ್ರಕರಣಗಳು ಈಗಾಗಲೇ ದಾಖಲಾಗಿದೆ. ಅದಲ್ಲದೆ ಇದರಲ್ಲಿ ಈ ಚಲನ್ ಮುಖಾಂತರ ನಾನು ಸಾರ್ವಜನಿಕರಿಗೆ ಹೇಳೋದೇನಂತಂದ್ರೆ, ಪೊಲೀಸ್ ಸಿಬ್ಬಂದಿ ನಿಂತರೆ ಮಾತ್ರ ಅಲ್ಲಿ ಟ್ರಾಫಿಕ್ ಕಂಪ್ಲೇಂಟ್ಸ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಒಂದ್ ವೇಳೆ ಸಿಬ್ಬಂದಿ ಇಲ್ಲ ಅಂತಂದ್ರೆ ವೈಲೇಷನ್ಸ್ಗಳು ಈಗ ಸುಮಾರು ಪ್ರತಿಶತ ಕಡಿಮೆ ಆಗಿದೆ. ವಿ ಆರ್ ಸೀಯಿಂಗ್ ಲಾಟ್ ಆಫ್ ಇಂಪ್ರೂವ್ಮೆಂಟ್. ಬಟ್ ಆದರೂ ಕೆಲವು ಕಡೆ ವೈಲೇಟ್ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ವಿನಂತಿ ಏನಂತಂದ್ರೆ, ಸಿಬ್ಬಂದಿ ಇದ್ರೆ ಅಷ್ಟೇ ಸಂಚಾರ ನಿಯಮ ಪಾಲನೆ ಮಾಡ್ಬೇಕಂತಲ್ಲ. ನಮ್ಮ ನಿಯರ್ಲಿ 113 CCTV ಕ್ಯಾಮ್ರಾ ಇದೆ ಮತ್ತು POS ಮಷಿನ್ಸ್ಗಳ ಮುಖಾಂತರ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ಕೂಡ ನಾವು ಅವೇರ್ನೆಸ್ ಮಾಡಿದ್ದೀವಿ. ಫೋಟೋಗಳ ಮುಖಾಂತರ ಕಳಿಸಿ ನಮ್ಮ ವಾಟ್ಸಪ್ ಕಂಟ್ರೋಲ್ ರೂಮ್ ಏನಿದೆ ಆ ವಾಟ್ಸಪ್ಪಿಗೆ ಬಂದ ಒಂದು ಮಾಹಿತಿ ಆಧಾರದ ಮೇಲೇನೂ ನಾವು ಈ ಚಲನ್ಗಳನ್ನು ಜನರೇಟ್ ಮಾಡ್ತಾ ಇದ್ದೀವಿ. ಅದಲ್ಲದೆ ಈಗೇನು ನಾವು ಅಪಘಾತಗಳಾಗಿದ್ದು ನಾವು ಲಾಸ್ಟ್ ಇಯರ್ ಅದನ್ನೆಲ್ಲ ವಿಮರ್ಶೆ ಮಾಡಿ ಎಲ್ಲೆಲ್ಲಿ ಅಪಘಾತಗಳಾಗ್ತಾ ಇದೆಯೋ ಮತ್ತು ಅಪಘಾತಕ್ಕೆ ಕಾರಣ ಏನಾಗ್ತಾ ಇದೆ, ಈ ಸಿಗ್ನಲ್ ಜಂಪ್ ಮಾಡುವಂಥದ್ದು, ಓವರ್ ಸ್ಪೀಡಿಂಗ್ ಇರುವಂಥದ್ದು, ಡ್ರಂಕ್ ಅಂಡ್ ಡ್ರೈವ್, ಆಟೋದವರ ಇನ್ಡಿಸಿಪ್ಲಿನ್, ಇವೆಲ್ಲ ತೆಗೆದುಕೊಂಡು ಒಂದು ವಿಶೇಷ ಕಾರ್ಯಾಚರಣೆಯನ್ನು ಮಾಡಿದ್ವಿ ನಾವು ಲಾಸ್ಟ್ ಮಂತಲ್ಲಿ ಜನವರಿಯಲ್ಲಿ. ಈಗ ತಮಗೆ ಅಂಕಿ ಅಂಶಗಳು ಇದ್ರದ್ದು ನಿಮಗೆ ನೀಡ್ತೀವಿ. ಇದರಲ್ಲಿ ನಾವು ತೆಗೆದುಕೊಂಡಿರುವಂಥದ್ದು ಓವರ್ ಸ್ಪೀಡಿಂಗ್ ಕೇಸ್ 117 ಹಾಕಿದ್ದೀವಿ, ಡ್ರಂಕ್ ಅಂಡ್ ಡ್ರೈವಿಂಗ್ 55. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ ಬಜೆಟ್ ದೇಶದ ಬಹುಸಂಖ್ಯಾತ ಜನರನ್ನು ಕಡೆಗಣಿಸಿ ಬೆರಳೆಣಿಕೆಯ ಶ್ರೀಮಂತರ ಜನರನ್ನು ಅನುಕೂಲ ಮಾಡಿಕೊಟ್ಟಿದೆ ಎಂದು ಆರೋಪಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕರ್ನಾಟಕ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಮೋದಿ ಸರ್ಕಾರಕ್ಕೆ, ಕರ್ನಾಟಕ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರ ಡೌನ್ 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 ಡೌನ್, ಮೋದಿ ಗೌರ್ಮೆಂಟ್ ಡೌನ್ 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 ಡೌನ್, ಮೋದಿ ಗೌರ್ಮೆಂಟ್ ಡೌನ್ 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 ಡೌನ್, ಬಿಜೆಪಿ ಗೌರ್ಮೆಂಟ್ ಡೌನ್ 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 ಡೌನ್, ಬಿಜೆಪಿ ಗೌರ್ಮೆಂಟ್ ಡೌನ್ 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 ಡೌನ್. ಜನವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸಲುವಾಗುವ ಆರ್ಥಿಕ ಬಜೆಟ್ಗೆ ಹೇಳಿದಿದ್ದಾರೆ. ಬೆಕ್ಕೆ ಬೇಕು, ಬೇಕು, ಬೆಕ್ಕೆ ಬೇಕು. ರೈತ ಕಾರ್ಮಿಕ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ಸಾಮಾನ್ಯ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ಕಾರ್ಮಿಕ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಜನಸಾಮಾನ್ಯ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ರೈತ ಕಾರ್ಮಿಕ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. कर्नाटक झूठे मुर्दाबाद, मुर्दाबाद, मुर्दाबाद। पूंजीपति बीजेपी के गवर्नमेंट हटाओ, देश
बचाओ देश बचाओ पुरोहितवाद बीजेपी हटाओ देश बचाओ देश बचाओ बीजेपी पूंजीपति की गुलामगिरी करने वाली मोदी सरकार मुर्दाबाद पूंजीपति की गुलामगिरी करने वाली बीजेपी सरकार मुर्दाबाद झूठे आश्वासन देने वाली मोदी सरकार मुर्दाबाद झूठे आश्वासन देने वाली बीजेपी सरकार मुर्दाबाद निरुद्योग तांडव करने वाली बीजेपी सरकार मुर्दाबाद ಬಂಡವಾಳಶಾಹಿ ಪರವಾಗಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಮಾಲೀಕರ ಪರವಾಗಿ ಬಜೆಟ್ ಮಂಡನೆ ಮಾಡಿದ ಮೋದಿ ಸರ್ಕಾರಕ್ಕೆ ಸಾಮಾನ್ಯ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಮೋದಿ ಸರ್ಕಾರಕ್ಕೆ ಜನ ವಿರೋಧಿ ಬಜೆಟ್ ಮಂಡನೆ ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರೈತರು ತಾವು ಬೆಳೆಸಿರುವ ಬೆಳೆಗೆ ಸ್ಪರ್ಧಾತ್ಮಕ ಬೆಲೆ ಸಿಗದೇ ಇರುವ ಸಂದರ್ಭದಲ್ಲಿ ಕೃಷಿ ಮಾರಾಟ ಇಲಾಖೆಯ ಅಡಮಾನ ಸಾಲ ಯೋಜನೆ ಲಾಭ ಪಡೆಯುವಂತೆ ಸಲಹೆ ನೀಡಿದ ಅವರು ಸರ್ಕಾರ ಯೋಜನೆ ಸಮರ್ಪಕ ಅನುಷ್ಠಾನಕ್ಕಾಗಿ ಜಿಲ್ಲೆಯಲ್ಲಿ 50 ವೇರ್ ಹೌಸ್ಗಳು ಮತ್ತು 32 ಕೋಲ್ಡ್ ಸ್ಟೋರೇಜ್ಗಳ ನಿರ್ಮಾಣಕ್ಕಾಗಿ 2025-26ನೇ ಸಾಲಿನಲ್ಲಿ ಬಜೆಟ್ನಲ್ಲಿ ಕಲಬುರಗಿ ಜಿಲ್ಲೆಗೆ 270 ಕೋಟಿ ಅನುದಾನ ಬಿಡುಗಡೆ ಮಾಡುವಂತೆ ಆಗ್ರಹಿಸುತ್ತೇವೆ ಎಂದು ಒತ್ತಾಯಿಸಿದರು. ಒಂದು ಸ್ಪರ್ಧಾತ್ಮಕ ಬೆಲೆಯನ್ನು ಸಿಗಬೇಕು. ಆ ಮೂಲಕ ತಾನು ಒಂದು ಸ್ವಾವಲಂಬಿಯಾಗಿ ಬದುಕಬೇಕೆನ್ನುವಂಥ ದೂರದೃಷ್ಟಿ ಇಟ್ಕೊಂಡು ರೈತ ಹಲವಾರು ಹೋರಾಟಗಳ ಮಧ್ಯೆ ಇವತ್ತು ಕೃಷಿಯನ್ನು ಮಾಡ್ತಾನೆ. ಅದನ್ನು ನಂಬಿಕೊಂಡಂಥ ಒಬ್ಬ ರೈತರಿಗೆ ಇಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕವಾದಂಥ ಬೆಲೆ ಸಿಗದೆ ಅವ ಕಂಗಾಲಾಗಿರ್ಬೋದು ನಮಗೆಲ್ಲ ಗೊತ್ತಿರೋ ವಿಷಯ. ಆದ್ದರಿಂದ ಏನು ವಿಶೇಷವಾಗಿ ಈ ತೊಗರಿ ಇನ್ನಿತರ ಬೆಳೆಗಳ ಬೆಳೆದಂಥ ರೈತರಿಗೆ ನಮ್ಮ ಒಂದು ವಿನಂತಿ ಏನದಂದ್ರೆ, ಏನು ಎಲ್ಲರೂ ಫಾರ್ ಎಕ್ಸಾಂಪಲ್ ತೊಗರಿ ಬೆಳೆದವರು, ತೊಗರಿ ಬೆಳೆಗಾರರು ಈ ಡಿಸೆಂಬರ್ ಜನವರಿ ನವೆಂಬರ್ ಏನು ಹಿಡ್ಕೊಂಡು ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮಂತ್ವರೆಗೆ ಅಥವಾ ಮಾರ್ಚ್ ತನಕ ಕೂಡ ಏನು ಅವರು ಬೆಳೆದಂಥ ಉತ್ಪನ್ನಗಳು ಒಂದೇ ಸಲ ಅವರು ಮಾರುಕಟ್ಟೆಗೆ ಇವತ್ತು ಪೂರೈಕೆ ಮಾಡೋದ್ರಿಂದ ಅವರಿಗೆ ಆ ಒಂದು ಪೂರೈಕೆ ಜಾಸ್ತಿ ಆಗಿರೋದ್ರಿಂದ ಬೇಡಿಕೆ ಕಡಿಮೆಯಾಗಿ ಬೆಲೆ ದಿಢೀರ್ನೇ ಇವತ್ತು ದಿವಸ ಕಡಿಮೆ ಆಗಿ ಅವರು ಆತಂಕ ಸ್ಥಿತಿಯಲ್ಲಿ ಇರ್ತಾರೆ. ಆದ್ದರಿಂದ ಇವತ್ತಿನ ದಿವಸ ಇದಕ್ಕೆ ಪೂರಕವಾಗಿ ಸರ್ಕಾರ ಹಲವಾರು ಯೋಜನೆಗಳು ತೆಗೆದುಕೊಂಡು ಬಂದಿದ್ದಾರೆ. ಯಾವ ರೀತಿಯಾಗಿ ಅಂದರೆ, ಏನು ಸರ್ಕಾರ ಮೊದಲು ಈ ಒಂದು ಪ್ರೊಡಕ್ಷನ್ಗೆ ಎಷ್ಟು ಎಂಟರ್ಟೈನ್ ಮಾಡ್ತಿದ್ರು, ಮಾರ್ಕೆಟಿಂಗು ಕೂಡ ಅಷ್ಟೇ ಎಂಟರ್ಟೈನ್ ಮಾಡೋದೇ ಇರೋದು ದುರದೃಷ್ಟಕರ. ಮೀನುವರೆ ಆದರೂ ಕೂಡ ಇವತ್ತಿನ ದಿವಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯವರು ಈ ರೀತಿಯಾಗಿ ಬೆಳೆದಂಥ ರೈತರಿಗೆ, ಫಾರ್ ಎಕ್ಸಾಂಪಲ್ ಒಬ್ಬ ರೈತ ಇರ್ತಾರೆ, ಒಂದು 10 ಚೀಲ ತೊಗರಿ ಬೆಳಿತಾನೆ. 10 ಚೀಲ ತೊಗರಿ ಬೆಳೆದ್ರೆ ಆ ರೈತರಿಗೆ ಅವಶ್ಯಕತೆ ಇರೋದು ಬರೀ 20-30 ಸಾವಿರ ರೂಪಾಯಿ ಇರುತ್ತೆ. ಆ 20-30 ಸಾವಿರ ರೂಪಾಯಿ ಸಲಗೆ ಬಂದಿ ರೇಟಿಗೆ ಮಾರಿಬಿಡ್ತಾನೆ. ಹೀಗಾಗೋದ್ರಿಂದ ಪೂರ ಲಾಸ್ ಅನುಭವಿಸ್ತಾನೆ. ಆದ್ದರಿಂದ ನಮ್ಮ ವಿನಂತಿ ರೈತರಿಗೆ ಏನದಪ್ಪ ಅಂದ್ರೆ, ನಾವು ಬೆಳೆದಂಥ ಬೆಳೆಗಳಿಗೆ ಏನು ಸೂಕ್ತವಾದಂಥ ಬೆಲೆ ಸಿಗಬೇಕಪ್ಪ ಅಂದ್ರೆ ಈ APMC ಅಡಮಾನ ಸಾಲ ಯೋಜನೆ ಇದೆ. ಈ ಅಡಮಾನ ಸಾಲ ಯೋಜನೆಯ ಏನಂದ್ರೆ, ಪ್ರತಿಯೊಬ್ಬ ರೈತರಿಗೆ ಕನಿಷ್ಠ 2 ಲಕ್ಷ, ಗರಿಷ್ಠ 2 ಲಕ್ಷವರೆಗೆ ಒಂದು 3 ತಿಂಗಳವರೆಗೆ ಬಡ್ಡಿ ರಹಿತವಾಗಿ ಸಾಲ ಕೊಡ್ತಾರೆ. ಈ ಸಾಲ ಹೆಂಗೆ ಕೊಡ್ತಾರಪ್ಪ ಅಂದ್ರೆ, ರೈತರು ತಾವು ಬೆಳೆದಂಥ ಬೆಳೆಗಳು ಯಾವುದೋ ಒಂದು ವೇರ್ ಹೌಸು, ಆಮೇಲೆ ಒಂದು ಪತ್ತಿನ ಸಹಕಾರ ಸಂಘದ ಗೌಡ್ಯನು ಎಲ್ಲರೂ ಇಟ್ಟು ರಸೀದಿ ತಂದು ಕೊಟ್ರೆ, ಆ ರಸೀದಿ ಮೇಲೆ ಆ ಉತ್ಪನ್ನಗಳ 60% ಮೌಲ್ಯ ಅಥವಾ ಗರಿಷ್ಠ 2 ಲಕ್ಷವರೆಗೆ ಕೊಡ್ತಾರೆ. ಆದ್ದರಿಂದ ನಮ್ಮ ರೈತರು ದಯವಿಟ್ಟು ಹಾಸ್ಟೆಲ್ಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರಿಗೆ ಕನಿಷ್ಠ 31,000 ವೇತನ ನಿಗದಿಗೊಳಿಸಬೇಕು ಮತ್ತು ಸಿಬ್ಬಂದಿ ಕಡತದ ಆದೇಶ ವಾಪಸ್ ಪಡೆಯುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನಗರದಲ್ಲಿ ನಡೆಯುತ್ತಿರುವ ಬೃಹತ್ ಧರಣಿ ಸತ್ಯಾಗ್ರಹ 20ನೇ ದಿನಕ್ಕೆ ಕಾಲಿಟ್ಟಿದ್ದು, ಕಳೆದ 4 ದಿನಗಳಲ್ಲಿ ನೌಕರರು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಈಗ ಹಂಗೆ ಬರ್ದಾಗ್ತೀನಿ. ಈಗ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಹಾಸ್ಟೆಲ್ ನೌಕರರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ದಿನದ
ಧರಣಿ ಸತ್ಯಾಗ್ರಹಕ್ಕೆ ಜಯವಾಗಲಿ. ಕನಿಷ್ಠ 31,000 ರೂಪಾಯಿ ವೇತನ ಕೊಡಲೇಬೇಕು. ಕನಿಷ್ಠ 31,000 ವೇತನ ಕೊಡಲೇಬೇಕು. 10 ವರ್ಷ ಮೇಲ್ಪಟ್ಟು ಸೇವೆ ಸಲ್ಲಿಸಿದ ನೌಕರರಿಗೆ ಚೆಲ್ಲಬೇಕು. ಬೇಕೇ ಬೇಕು. ಬೇಕೇ ಬೇಕು. ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲೇಬೇಕು. ಎಲ್ಲ ನೌಕರರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ನೌಕರರಿಗೆ ತಪ್ಪದೆ ವಾರಕ್ಕೊಂದು ರಜೆ ಕೊಡಲೇಬೇಕು. ನೌಕರರಿಗೆ ತಪ್ಪದೆ ವಾರಕ್ಕೊಂದು ರಜೆ ಕೊಡಲೇಬೇಕು. ಎಲ್ಲ ನೌಕರ ದೆಹಲಿಯಲ್ಲಿ ಬಿಜೆಪಿ ಪಕ್ಷ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆ ಕಲಬುರಗಿಯಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ನಗರದ ಎಸ್ವಿಪಿ ವೃತ್ತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪರ ಘೋಷಣೆ ಕೂಗಿ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಸಂಭ್ರಮಾಚರಣೆ ನಡೆಸಿದರು. ಭ್ರಷ್ಟಾಚಾರಕ್ಕೆ ಬೇಸತ್ತು ಮೋದಿ ಆಡಳಿತವನ್ನು ಮೆಚ್ಚಿ ದೆಹಲಿಯಲ್ಲಿ ಮತದಾರರು ಬಿಜೆಪಿ ಪಕ್ಷವನ್ನು ಗೆಲ್ಲಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. बोलो भारत माता की बोलो भारत माता की नरेंद्र मोदी जी तुम आगे बढ़ो, हम तुम्हारे साथ हैं. नरेंद्र मोदी जी तुम आगे बढ़ो, हम तुम्हारे साथ हैं. बोलो भारत माता की जय. भारतीय जनता पक्ष के ಜನರನ್ನು ಅಜ್ಞಾನದಿಂದ ಜ್ಞಾನ ಮತ್ತು ಭಕ್ತಿಯ ಕಡೆಗೆ ತೆಗೆದುಕೊಂಡು ಹೋಗುವ ಪುರಾಣ ಮತ್ತು ಕಥೆಗಳ ಆಲಿಕೆಯಿಂದ ಜೀವನ ಸಮೃದ್ಧ ಮತ್ತು ಶಾಂತಿಯುತವಾಗುತ್ತದೆ ಎಂದು ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯ ಮಠದ ಪೀಠಾಧಿಪತಿ ಡಾಕ್ಟರ್ ಗಂಗಾಧರ್ ಶಿವಾಚಾರ್ಯ ಹೇಳಿದರು. ಇವಾಗಿದ್ದು ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ ಕಲಬುರಗಿ ರೌಂಡಪ್ನಲ್ಲಿ. ನಮಸ್ಕಾರ.